ದೇವಸ್ಥಾನ ನನಗೆ ನಿಷಿದ್ಧ. ಆದರೆ ದೇವಸ್ಥಾನ ಒಳಗೆ ಇರುವ ಆ ಮಾನವ ಕನ್ಯೆಯನ್ನು ನೋಡುವುದಾದರೆ ಹೇಗೆ? ತಾಯಿ ಪ್ರೇತ ನಾಗೇಶ್ವರಿ, ನನಗೆ ಶಕ್ತಿ ಕೊಡು. ನಾನು ಹುಡುಕಿ ಬಂದ ಆ ಮಾನವ ಕನ್ಯೆ ಯಾರು ಎಂದು ಹೇಗೆ ತಿಳಿಯಲಿ ನಾನು? ಸ್ವಾಮಿಗಳೇ, ಪೂಜಾ ವಿಧಾನ ಎಲ್ಲ ಹೇಳ್ಕೊಟ್ಮೇಲೆ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ನಾನು ವ್ರತ ಶುರು ಮಾಡ್ಬೋದಲ್ವಾ? ನೀನೊಬ್ಬಳೆ ಪೂಜೆ ಎಂದು ಶುರು ಮಾಡುವ ಏಕೆಂದರೆ ನೀನು ಬೇರೆ ಲೋಕದವಳು. ಇದು ಮಹಾಶಕ್ತಿಗಳು ಆಗಮಿಸಿದ ಮಹಾ ಪುಣ್ಯಕ್ಷೇತ್ರ. ನಾಗಿಣಿಯಾದ ನೀನು ಪೂಜೆ ಮಾಡುವುದರಿಂದ ಫಲ ದೊರಕದು. ಭೂಲೋಕದಲ್ಲಿರುವ ನಾಗಮಣಿಗೆ ಜೀವಾತ್ಮ ಹಿಂತಿರುಗಬೇಕಾದರೆ ನಿನ್ನ ವ್ರತಕ್ಕೆ ಈ ಲೋಕದ ಕನ್ಯೆಯೊಬ್ಬಳ ಸಹಾಯ. ಅದಕ್ಕೇನಂತೆ? ಮನೇಲಿ ಅಮ್ಮಂಗೆ ಹೇಳ್ತೀನಿ, ಅವ್ರು ಯಾರನ್ನಾರು ವ್ಯವಸ್ಥೆ ಮಾಡ್ತಾರೆ. ಹಾಗೆಲ್ಲ ಯಾರ್ಯಾರೋ ಪೂಜೆಗೆ ಸಹಾಯ ಮಾಡುವ ಹಾಗಿಲ್ಲ. ನಿನ್ನ ವ್ರತಕ್ಕೆ ಸಹಾಯ ಮಾಡುವ ಕನ್ಯೆ ಮಖ ನಕ್ಷತ್ರದ ಅಮೃತ ಗಳಿಗೆಯಲ್ಲಿ ಜನ್ಮ ತಾಳಿದವಳಾಗಿರಬೇಕು. ಅವಳು ಮಾತ್ರ ನಿನ್ನ ವ್ರತಕ್ಕೆ ಸಹಾಯ ಮಾಡಬಾರದು. ಇರೋ ಕಡಿಮೆ ಸಮಯದಲ್ಲಿ ಅಂತ ಹುಡುಗಿನ ಎಲ್ಲಿಂದ ಹುಡ್ಕೋದು? ಅಯ್ಯೋ ಹುಚ್ಚಿ, ಆ ಮಹಾದೇವ ಮನಸ್ಸು ಮಾಡಿದರೆ ಆ ಸ್ವರ್ಗವು ಕೂಡ ಪಾದದಡಿಯ ಧೂಳಿಗೆ ಸಮ. ಅಂಥದರಲ್ಲಿ ನಿನ್ನ ಮತಕ್ಕೆ ಕನ್ಯೆಯೊಬ್ಬಳು ಸಿಗುವುದು ಕಷ್ಟದ ಮಾತೆ. ಅಂಥ ಕನ್ಯೆ ಎಲ್ಲಿದ್ದಾಳೆ ಸ್ವಾಮಿಗಳೇ? ಇಲ್ಲೇ ಈ ತಾಯಿ ಪಾರ್ವತಿಯ ಸನ್ನಿಧಿಯಲ್ಲೇ ಇದ್ದಾಳೆ. ದೇವಿ, ನನ್ ಕಣ್ಣೀರಿಂದ ನಿನ್ ಪಾದ ಎಳೆದಿದ್ರು ನನ್ ನೋವು ನಿನಗೆ ಅರ್ಥ ಆಗ್ತಾ ಇಲ್ವಾ ತಾಯಿ? ನೀನು ಸೌಭಾಗ್ಯದ ಪ್ರತೀಕ. ನಾನು ನಿನ್ನಲ್ಲಿ ಬೇಡೋದು ಒಂದೇ, ನನ್ ಹಣೆಯಲ್ಲಿ ಉಳಿಯೋ ಕುಂಕುಮ ಆಶೀರ್ವಾದ ಮಾಡು ತಾಯಿ. ನಿನ್ ಪಾದಕ್ಕೆ ಹಣೆ ಇಟ್ಟು ಪೂರ್ತಿ ಜನ್ಮ ಕಳೆದ್ಬಿಡ್ತೇನೆ. ಯಾರವಳು ಸ್ವಾಮಿಗಳೇ? ಮಖ ನಕ್ಷತ್ರದ ಅಮೃತ ಗಳಿಗೆಯಲ್ಲಿ ಹುಟ್ಟಿದ ಕನ್ಯೆ. ಮಖ ನಕ್ಷತ್ರದ ಅಮೃತ ಗಳಿಗೆಯಲ್ಲಿ ಹುಟ್ಟಿರುವ ಮಾನವ ಕನ್ಯೆ ದೇವಸ್ಥಾನದ ಒಳಗಿದ್ದಾಳೆ. ಆದರೆ
ನಾನು ಒಳಗೆ ಹೋಗುವಾಗಿಲ್ಲ. ಅಷ್ಟು ಜನರಲ್ಲಿ ಯಾರು ಯಾರು ಆ ಕನ್ಯೆ? ನಾನು ಒಳಗೆ ಹೋಗದೆ ಅವಳನ್ನು ಗುರುತಿಸುವುದು ಹೇಗೆ? ನಾನು ಮಾತ್ರ ಪ್ರೇತ ಲೋಕದವಳು. ನನಗೆ ದೇವಸ್ಥಾನ ನಿಷಿದ್ಧ. ಆದರೆ ಈ ಪುಷ್ಪ ಗಂಧರ್ವ ಲೋಕದ್ದು. ನನಗೆ ಪ್ರವೇಶ ನಿಷಿದ್ಧವಾದರೇನು? ಈ ಪುಷ್ಪಕ್ಕೆ ಪ್ರವೇಶವಿದೆಯಲ್ಲ. ಹೋಗು, ದಿಕ್ಸೂಚಕ ಪುಷ್ಪವೇ, ಆ ಕನ್ಯೆ ಯಾರೆಂದು ನನಗೆ ತೋರಿಸು. ಯಾರೆಂದು ಗೊತ್ತಾಗುತ್ತಿಲ್ಲವಲ್ಲ. ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿಗಳೇ. ಮೊದಲು ನಾನು ವ್ರತ ಮಾಡಬೇಕು ಅಂತ ಹೇಳಿದ್ರಿ, ಅದಕ್ಕೆ ಒಬ್ಬ ಮನುಷ್ಯ ಕನ್ಯೆಯ ಸಹಾಯ ಬೇಕು ಅಂತ ಹೇಳಿದ್ರಿ. ಆ ಜಾತಕದವಳು ಎಲ್ಲಿದ್ದಾಳೆ ಅಂತ ಕೇಳಿದಾಗ ಆ ಹುಡುಗಿ ಕಡೆ ಕೈ ತೋರಿಸಿದ್ರೆ, ಈಗ ಅವಳು ಯಾರು ಅಂತ ಕೇಳಿದ್ರೆ ನೀವ್ ಯಾಕೇನು ಉತ್ತರ ಕೊಡ್ತಿಲ್ಲ? ಉತ್ತರ ಈ ಭೂಲೋಕದ ಈ ಮಾನವ ಕನ್ಯೆ ನಿನ್ನ ಪ್ರಶ್ನೆಗೆ ಉತ್ತರ. ಅಖ ನಕ್ಷತ್ರದ ಅಮೃತ ಗಳಿಗೆಯಲ್ಲಿ ಜನ್ಮವೆತ್ತಿರುವ ಇವಳು ದೈವ ನಿಷ್ಠೆಯುಳ್ಳವಳು, ಮಹಾ ದೈವತೆ. ನಾಗಲೋಕದವಳಾದ ನೀನು ಈ ಸುಮಂಗಲಿ ವ್ರತವನ್ನು ಮಾಡಬೇಕೆಂದರೆ ಈ ಮಾನವ ಕನ್ಯೆಯ ಸಹಾಯ ಬೇಕೇ ಬೇಕು. ನಿನ್ನ ವ್ರತವು ಪೂರ್ತಿಯಾಗಿ ನನಗೆ ಫಲ ಕೊಡಬೇಕೆಂದರೆ ಇವಳ ಸಹಾಯ ಅತ್ಯವಶ್ಯಕ. ನೀನು ಮಾಡಬೇಕಾಗಿರುವ ವ್ರತ ಮಹಾ ಕಠಿಣ ವ್ರತ, ಸಾಮಾನ್ಯ ಮನುಷ್ಯರು ಮಾಡಲು ಸಾಧ್ಯವಾಗದಿರುವ ವ್ರತ. ಪುರಾಣದಲ್ಲಿ ಗಿರಿಜಾದೇವಿ, ಸತಿದೇವಿ, ಸಚಿದೇವಿ ಮಾಡಿದ ವ್ರತ. ಭೂಲೋಕದಲ್ಲಿ ಕೆಲವು ಮಂದಿ ಮಾಡಿರುವಂತಹ ವ್ರತ. ಸಾಮಾನ್ಯರೆಂದುಕೊಂಡು ಅಸಾಮಾನ್ಯರು ಮಾಡುವಂತಹ ವ್ರತ. ಒಂದೊಂದು ನೆನಪಿನಲ್ಲಿಟ್ಟುಕೋ, ನಾಗಮಣಿಯ ಚೈತನ್ಯ ಶಕ್ತಿ ಜೀವಾತ್ಮವು ನಾಗಮಣಿಗೆ ಸೇರದೆ ಹೋದರೆ ನಾಗಲೋಕದ ನಾಶವಾಗುತ್ತದೆ. ಈ ವಿಷಯವೇನಾದರೂ ಕ್ಷುದ್ರ ಶಕ್ತಿಗಳಿಗೆ ತಿಳಿದರೆ ಅವರು ನಾಗಮಣಿಗೆ ಜೀವ ತುಂಬುವ ಕೆಲಸ ಮಾಡುತ್ತಾರೆ. ಆಗಾಗ ನಾಗಮಣಿಯು ತನ್ನ ಸಾತ್ವಿಕತೆಯನ್ನು ಕಳೆದುಕೊಂಡು ತಾಮಸ ಶಕ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಅದಕ್ಕೆ ನೀನು ಅವಕಾಶ ಮಾಡಿಕೊಡಬಾರದು. ನೀನು ಸುಮಂಗಲಿ ವ್ರತವನ್ನು ಮಾಡಲೇಬೇಕು. ಅದಕ್ಕೆ ಆ ಮಾನವ ಕನ್ಯೆಯ ಸಹಾಯವನ್ನು ಪಡೆಯಲೇಬೇಕು. ಸ್ವಾಮಿಗಳೇ, ಆ ಹುಡುಗಿ ಸಹಾಯ ತಗೊಂಡು ವ್ರತ ಮಾಡಿದ್ರೆ ನಾಗಮಣಿ ಚೈತನ್ಯ ಮರು ಕಳಿಸುತ್ತಾ? ಅದರಿಂದ ನನ್ನ ಆದಿಶೇಷ ಸಿಗ್ತಾನೆ ತಾನೆ? ಶಿವಾನಿ, ಇದು ಈ ವ್ರತ ಕೇವಲ ನಾಗಮಣಿಗಲ್ಲ, ನಿನ್ನ ಮಾಂಗಲ್ಯ ಭಾಗ್ಯಕ್ಕೂ ಕೂಡ. ನಿನ್ನ ವ್ರತ ಪೂರ್ತಿಯಾಗಿ ಫಲ ಕೊಟ್ಟರೆ ನಿನ್ನವನು ನಿನ್ನನ್ನು ಸೇರಬಲ್ಲ. ನಾಗಮಣಿಗೆ ಚೈತನ್ಯ ಮತ್ತೆ ಮರುಕಳಿಸುತ್ತದೆ. ಸರಿ ಸ್ವಾಮಿಗಳೇ, ಹಾಗಾದ್ರೆ ಈಗ ನಾನು ಮಾಡ್ಬೇಕಾಗಿರೋ ಕೆಲಸ ಆ ಮಖ ನಕ್ಷತ್ರದ ಅಮೃತ ಗಳಿಗೆಯಲ್ಲಿ ಹುಟ್ಟಿರುವ ಆ ಕನ್ಯೆಯ ಸಹಾಯವನ್ನು ಪಡೆದುಕೋ. ಅವಳ ಮನಸ್ಸನ್ನು ಗೆದ್ದು ನಿನಗೆ ಸಹಾಯ ಮಾಡುವ ಹಾಗೆ ಮಾಡಿಕೊಡಿ. ಹಾಗಾದರೆ ಮಾತ್ರ ಆ ಭೋಲೆನಾಥನ ನಾಗಮಣಿ ನಾಗಲೋಕಕ್ಕೆ ಸೇರುತ್ತದೆ. ನಿನ್ನ ಆದಿಶೇಷ
ನಿನಗೆ ಸೇರುತ್ತಾನೆ ನಿನಗೆ ಸೇರುತ್ತಾನೆ